ಬಾ ಬಾ. ನಾನಿನ್ನು ಇಲ್ಲೇ ಇದ್ದೀನಿ. ನನ್ನ ಹತ್ರ ನೀವು ಬೇಳೆಕಾಳು ಬೇಯೋದಿಲ್ಲ ಅಂತ ಗೊತ್ತು ತಾನೆ? ಮಿಸ್ಟರ್ ವಿಜಯ್, ನಮ್ಮ ನ್ಯೂಸ್ ಬಂದಿದೆ. ಡೋರಾ ಹಿಲ್ಸ್ ಕಡೆ ಒಂದು ದೊಡ್ಡ ಗ್ಯಾಂಗ್ ಇದೆ ಅಂತ ತಿಳಿದು ಬಂದಿದೆ. ಅದನ್ನು ತಕ್ಷಣ ಹಿಡಿಬೇಕು. ಆ ಕೆಲಸ ನಿಮ್ಮಿಂದಲೇ ಸಾಧ್ಯ ಅಂತ ನಿಮ್ಮನ್ನು ಆಶೀರ್ವಾದ. ಓಕೆ. ನನ್ ಬೆಲೆ 20,000. ಪೊಲೀಸ್ನವರು 1,00,000 ಕೊಡ್ತೀನಿ ಅಂದ್ರು. ನನ್ ಹಿಡಿಯೋ ಮಗ ಯಾರಾನಿದ್ದಾನೆ? ನಾನಿದ್ದ. ನಿನ್ನಂತಹ ಭೂಪನ್ ಹಿಡಿಯೋನೇ ಯಾವನು ಇಲ್ಲ ಅಂತ ಹೇಳ್ತಿದ್ದಲ್ಲ, ಈಗೇನ್ ಹೇಳ್ತೀಯ? ನಿನ್ನಂತಹ ಕೊಲೆಗಡಕರು, ದೇಶದ್ರೋಹಿಗಳು ಎಷ್ಟೇ ಶಕ್ತಿವಂತರಾಗಿದ್ರು ಒಂದಲ್ಲ ಒಂದ್ ದಿವಸ ಹೀಗೆ ಕೊನೆಯಾಗುತ್ತೆ. ಕೇಡಿಗಳನ್ನ ನೋಡಿದ್ರೆ ಉರಿದೋಗುತ್ತೆ. ಕತ್ತರಿಸಿ ತುಂಡು ತುಂಡು ಮಾಡಿಬಿಡ್ಲ ಅನ್ಸುತ್ತೆ. ಹಾಗಲ್ಲ ಮಿಸ್ಟರ್ ರಾಘವ್, ಇಂಥವ್ರು ಇರೋದ್ರಿಂದಾನೇ ನಮ್ಮಂಥವ್ರ ಕೆಲಸ. ಅದು ಇದೆ. Mr. Roy, we have heard that one Mr. Shankar, an archaeologist in Bangalore, has completed his research in the Golden Temple, which was buried under the earth 2,000 years ago. He is going to hand over the research documents to the government within a week. ಅರ್ಥವಾಯ್ತು. ಮಿಸ್ಟರ್ ಕಡಾಂಬಿ, ಆ ಬಂಗಾರದ ಗುಡಿ ಸರ್ಕಾರಕ್ಕೆ ಸೇರೋಕ್ ಮುಂಚೆ ಅದರಲ್ಲಿರೋ ಬೆಲೆ ಬಾಳೋ ಏನ್ಷಂಟ್ ಸ್ಟ್ಯಾಚ್ಯೂಸ್, ಜುವೆಲ್ಸ್ ನಿಮ್ಮ ಸ್ನೇಹಿತರಿಗೆ ಬೇಕು. ಅಷ್ಟೇ ತಾನೆ? ಹೌದು. ಇಂಥ ದೊಡ್ಡ ಕೆಲಸ ತಮ್ಮನ್ನು ಹಿಡಿದ್ರೆ ಮಾತ್ರ ಸಾಧ್ಯ ಅಂತ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದೆ. ಕೆಲ್ಸನೂ ಆಗುತ್ತೆ, ಖರ್ಚು ಆ ವಿಷಯ ನಮ್ಗಿರ್ಲಿ. Yes, we will give whatever money you demand. Okay, Mr. Kadambi. Let them remit the advance amount to the bank. Rest, I look after. Okay, darling? Okay. ನೋಡಿ, ಈಗಲೇ ನಮ್ಮವ್ರಿಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟು ನಿಮಗೆ ಬೇಕಾದ ಆ ಬಂಗಾರದ ಗುಡಿ ಡೀಟೇಲ್ಸ್ನ ಆದಷ್ಟು ಬೇಗ ತರ್ಸಕ್ಕೆ ಏರ್ಪಾಟ್ ಮಾಡ್ತೀನಿ. ನೀವಿನ್ನು ಹೋಗ್ಬೋದು. Thank you. ಕೋಡ್ ನಂಬರ್ 707070 ಬ್ಯಾಂಗ್ಳೂರ್ 707070 ಬ್ಯಾಂಗ್ಳೂರ್. ಎಸ್, ಹಿಯರ್. ನೋಡು, ಶಂಕರನ್ ಆರ್ಕಿಯಾಲಜಿಸ್ಟು ಸಿಮ್ಲಾ ಭೂಗರ್ಭದಲ್ಲಿರೋ ಬಂಗಾರದ ಗುಡಿ ವಿಷಯವಾಗಿ ಫೈಲ್ ತಯಾರು ಮಾಡಿದಾನಂತೆ. ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ, ಆದಷ್ಟು ಬೇಗ ಆ ಫೈಲು ನನಗೆ ಬಂದು ಸೇರ್ಬೇಕು. ಈಗಲೇ ಕಳ್ಸ್ಕೊಟ್ಬಿಡ್ತೀನಿ ಬಾಸ್. ಓವರ್. ಕಮಲೇಶ್ ಯಾರು?
ವಸಂತ್, send him in. You are Mr. ವಸಂತ್? Yes. ಏನ್ ವಿಷಯ? ಈತ ಶಂಕರ್ ಅಂತ ಭೂಗರ್ಭದ ಅಡಿಯಲ್ಲಿ ಅಡಗಿರೋ ಬಂಗಾರದ ಗುಡಿನ ಈತ ರಿಸರ್ಚ್ ಮಾಡಿ ಎಲ್ಲ ಮುಗಿಸ್ಯಾನಂತೆ. ಸರ್ಕಾರಕ್ಕೆ ಸೇರೋದಕ್ಕೆ ಮುಂಚೆ ಆ ಡೀಟೇಲ್ಸ್ ನಮ್ಮ ಕೈಗೆ ಬಂದು ನಾಳೆ ಸೇರ್ಬೇಕು. ಶಂಕರನ್ನ ಅದು ನನಗೆ ಗೊತ್ತು. You are Mr. Shankar? Yes. ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ವಿಧಿ ಅಂತ ಕೇಳಿದಿರಲ್ಲ, ಅದೇ ನಾನು. ನನಗಿಷ್ಟವಾದವ್ರ ಹಣೆ ಬರೋಣ ತಿದ್ದು ಬರೆಯೋದೆ ನನ್ನ ವೃತ್ತಿ. ಇಟ್ಸ್ ಮೈ ಪ್ರೊಫೆಷನ್. ಬೈದಿ ಬೈ ಸಿಮ್ಲಾದಲ್ಲಿ ಭೂಮಿಲಿ ಹೂತಿರೋ ಬಂಗಾರದ ಗುಡಿ ವಿಷಯನ ನೀವೇನೋ ರಿಸರ್ಚ್ ಮಾಡ್ತಾ ಇದ್ದೀರಂತಲ್ಲ, ಆ ಡೀಟೇಲ್ಸ್ ನನಗೆ ಬೇಕಾಗಿತ್ತು. ಕ್ಷಮಿಸ್ಬೇಕು, ಅದು ಸರ್ಕಾರ ಸೇರ್ಬೇಕಾದ ವಿಷಯ. ನನಗೆಲ್ಲ ಗೊತ್ತಿದೆ. ಈಗ ನಾನು ಹೇಳ್ದಾಗ ಕೇಳದೆ ಹೋದ್ರೆ ನಿಮ್ ಹಣೆ ಬರನೇ ಬದಲಾಯಿಸ್ಬೇಕಾಗುತ್ತೆ. ಏನ್ರಿ ಹೆದರ್ಸ್ತೀರಾ? ಬಿಡೋಕಲ್ಲ ನಿನ್ನ ಹಿಡ್ಕೊಂಡಿರೋದು. ಈ ಅವಕಾಶ ಯಾರಾದ್ರೂ ಬಿಡ್ತಾರೇನು? ಏನಾದ್ರೂ ಆಗ್ಲಿ, ಇವತ್ತು ಮಾತ್ರ ನಿನ್ನ ಬಿಡಲ್ಲ. ಬಿಡಲ್ಲ? ಏನೋ ಮಾಡ್ತೀಯಾ? ಬಿಡೆ ನನ್ನ. ಈ ಅವಕಾಶ ನಾನು ಬಿಡಲ್ಲ ಕಣ. ಹಿಡ್ಕೊತ್ಯಾ? ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ಯಾರೋ ನೀನು? ಯಾರೋ ನೀನು? ನನ್ ರಾಧನಿಗೆ ಹಗ್ಗ ಹಾಕೋ ಧೈರ್ಯ ಬಂತೇನೋ ನಿನಗೆ? ನಾನು ಹೇಗಾದ್ರೂ ಹೊಡ್ದಾಡ್ಕೊತೀನಿ, ನಿನ್ಗೇನಾಗ್ಬೇಕು? ನಾನು ಹೊಡ್ಸ್ಕೊತೀನಿ ಪಡಿಸ್ಕೊತೀನಿ, ನಿನ್ಗ್ಯಾಕೆ? ಏನ್ ಹಾಗೆ ನೋಡ್ತೀಯಾ? ಗಂಡ್ಸಾಗಿ ಇವಳ ಹತ್ರ ಹೊಡ್ಸ್ಕೊತೀನಿ ಅಂತಲಾ? ನನ್ನ ವಿಷಯ ನಿನಗೆ ಗೊತ್ತಿಲ್ಲ. ದಿನಕ್ಕೊಂದ್ಸರ್ತಿ ನನಗೆ ಮೂಡ್ ಬರುತ್ತೆ, ಓಡ್ ಬರ್ತೀನಿ, ಇವಳನ್ನ ಹಿಡ್ಕೊತೀನಿ. ಇವಳು ಪಟ 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 ಅಂತ ಹೊಡಿತಾಳೆ, ಮೂಡ್ ಹೊರಟೋಗುತ್ತೆ, ನಾನು ತೆಪ್ಪಗಾಗ್ತೀನಿ. ಅಯ್ಯ ನಗದ್ ನೋಡು, ನಮ್ಮಿಷ್ಟ ನಾವ್ ಹೆಂಗಾದ್ರೂ ಮಾಡ್ಕೋತೀವಿ ಅಲ್ವೇನ ಸ್ವಾಮಿ? ದೊಡ್ಡ ಶೂರ್ ನಂಗೆ ಬಂದ್ ಕತ್ ಹಗ್ಗಾಕ್ಬಿಟ್ಟ. ಸಹಾಯ ನಮ್ಗೇನೋ ಬೇಕಾಗಿಲ್ಲ. ಕುದುರೆ ಕಾಯ್ತಾ ಇದೆ, ನಿನ್ ದಾರಿ ನೋಡ್ಕೊಂಡು ನೀನ್ ಹೋಗು. ಚಲ್ 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 ಚಲೋ ಬಾರೆ ರಾಧ, ಹೋಗೋಣ. ಅರೆ ಚಲೋ.
ಅಲ್ಲೇನ್ ನೋಡೋದು? ಹಾಕ್ತೀನಿ. ಹಾಕ್ತಾರಂತೆ ಹೇಳೋರು ಕೇಳೋರು ಯಾರು ಇಲ್ಲ ನಿನ್ಗೆ. ಕೊಟ್ಟವ್ರೆ ಅದೇನ್ ಕೊಡ್ತೀಯ ಕೊಡು. ಕೊಟ್ಬಿಟ್ಟೆ. ಅಯ್ಯೋ ರಾಧನ್ ಯಾರೋ ಎತ್ಕೊಂಡು ಹೋಗ್ತಾ ಇದ್ದಾರಲ್ಲ, ಹತ್ರದಲ್ಲಿ ಕಾಪಾಡೋಕ್ ಗಡ್ಡಸ್ರು ಯಾರು ಇಲ್ವೇ? ನಾನೇ ಇದ್ದೀನಲ್ಲ, ಇದ್ದೀನಿ, ಏನ್ ಪ್ರಯೋಜನ? ಆಪತ್ವಂತವ ಅನಾಥ ರಕ್ಷಕ, ನಿನ್ ಕಾಲು ಇಟ್ಕೋತೀನಿ, ಬೇಕಾದ್ರೆ ಕುದುರೆ ಕಾಲು ಇಟ್ಕೋತೀನಿ. ನನ್ ರಾಧನ್ ಯಾರೋ ಎತ್ಕೊಂಡು ಹೋಗ್ಬಿಟ್ರು. ಚಲ್ 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 ಚಾಲು. ಓ ಮಾಫ್ ಕರೋ ಬಾಯ್, ಕಾಪಾಡಪ್ಪ, ಬೇಗ ಕಾಪಾಡಪ್ಪ, ಬೇಗ. ನಿನ್ಗೊಬ್ಬನ್ಗೆ ನಾನು ಕುದುರೆ ಓಡ್ಸಕ್ ಬರೋದು? ನನ್ ರಾಧನ್ ಎತ್ಕೊಂಡು ಹೋಗ್ತೀನೋ, ನೀನೇನ್ ಕೃಷ್ಣ ಅನ್ಕೊಂಬಿಟ್ಟೇನು? ನೋಡು ಲೇ ಅಪತ್ಪಂತವ, ಒಂದ್ ಚಾಕು ಇದ್ರೆ ಕೊಡ್ತೀಯ? ಇವ್ ತಲೆ ಬೋಳ್ಸಿ 3 ನಾಮ ಹಾಕಿ ಕತ್ತೆ ಮೇಲೆ ಕುಡಿಸಿ ಊರಲ್ಲೆಲ್ಲ ಮೆರವಣಿಗೆ ಮಾಡ್ತೀಯಾ? ಸಾಕು ಬಾಯ್ ಮುಚ್ಚು. ದೊಡ್ಡದಾಗ ಬಂದ್ಬಿಟ್ಟ ಕಟ್ಟಾಕದ ಮೇಲೆ ಜೋರ್ ಮಾಡಕ್ಕೆ. ಶಾಮಿ ಬಿಚ್ಚಿಲ? ಬಿಚ್ಚು. ಸರಿ ಇರು. ಬೇಡ ಬೇಡ, ನಾನೇ ಬಿಸ್ತೀನಿ. ನೀವು ಕನ್ನಡದವ್ರೇನು? ಇಲ್ಲಿಗೆ ಹೇಗೆ ಬಂದ್ರಿ? ನಮ್ ತಂದೆ ಇಲ್ಲೇ ಮಿಲಿಟರಿನಲ್ಲಿ ಕೆಲ್ಸಕ್ಕಿದ್ರು. ಅವ್ರು ಸತ್ತೋದ್ಮೇಲೆ ನಾನೇ ಇವಳು ನೋಡ್ಕೊತಾ ಇರೋದು. ಇವರು ನಿಮ್ಮ ಅಣ್ಣನ? ಅಶಿಷ, ನಾನು ಇವಳು ಮದುವೆ ಆಗೋ ಮಾವ. ನೋಡಿ, ನೀವೇನು ತಿಳ್ಕೊಳ್ದೆ ಇದ್ರೆ ಒಂದ್ ಮಾತು, ಯಾವಾಗ್ಲೂ ತೋಟಕ್ಕೊಂದ್ ಬೇಲಿ, ಹೆಣ್ಗೊಂದ್ ತಾಳಿ ಇದ್ರೇನೆ ಚೆನ್ನ. ಚಲೋ, ಬರ್ತೀನಿ. ರಾಧಾ, ಅಲ್ಲೇ ನೋಡ್ತಾ ಇದ್ಯಾ? ಇಲ್ಲಿ ನೋಡು ರಾಧಾ. 999 ಪ್ಲೀಸ್. 4th floor. Oh, thank you. जाते हैं क्या? नहीं ये ऊपर जा रहा है। मुझे जरूरी काम है, जरा छोड़ो ना। अरे छोड़ो यार, जरूरी काम है मुझे। अरे Is it going down? Oh my God, it's going up. Get out. ಲಿಫ್ಟ್ ಕೀಳೇ போகுது? அது மேல போகுது. அது வா. Time is already time. Mr. Kadambi, where that man? He will come. Oh, you scared? Yeah. Are you about the judge? Of course. You are all under arrest. Who are you? What? Shut up.
ಹೇ ಮಿಸ್ಟರ್, ಇಲ್ಲಿದೆ. ಹಣ್ಣಿನ ಪುಟ್ಟಿ ಓದಿತ್ತೇನೋ? ರಾಜ, ನಿಂಗೇನು ಮೋಸ ಮಾಡ್ದ? ಇವನು ಒಬ್ರಿಗೆ ಅಲ್ಲ, ಪ್ರತಿಯೊಬ್ಬರಿಗೂ ಮೋಸ ಮಾಡ್ತಿದ್ದ. ಅವಮಾನ, ಶುದ್ಧ ಅವಮಾನ. ಜಗತ್ತಂತ ಮನುಷ್ಯನಿಗೆ ಜುವೆಲ್ಸ್ ಕಾಪಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನಾನ್ ನಂಬಕ್ ಸಾಧ್ಯವೇ ಇಲ್ಲ. ಸೂರ್ಯ ಯಾರವನು? ಯಾರವನ್ ನಮ್ ಗುಂಪಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಿರೋನು? ವಿಜಯ್ ಅಂತ ಪೊಲೀಸ್ ಬೇಕಾದ ವ್ಯಕ್ತಿಗಳನ್ನ ಹಿಡ್ಕೊಡೋದೇ ಅವನ ಕೆಲಸ. ಅವನ್ನ ಮುಗಿಸೋದೇ ನಮ್ಮ ಕೆಲಸ. ವೆಲ್ಕಮ್ ಮಿಸ್ಟರ್ ಕಮಲೇಶ್. ಥ್ಯಾಂಕ್ ಯು. ನಿನ್ನ ಕರೆಸಿದ್ದ ಕಾರಣ ಗೊತ್ತು ತಾನೆ? ಓಎಸ್, ನನ್ನ ಯಾರು ಯಾವಾಗ ಕರೆದ್ರು ಒಂದೇ ಕೆಲಸ, ಕೊಲೆ. ಮನುಷ್ಯ ಯಾರು, ಎಲ್ಲಿದ್ದಾನೆ? ನೋಡು, ಇವನೇ. ಹೆಸರು ವಿಜಯ್ ಅಂತ. ಸದಾ ಒಂಟಿಯ ಕುದುರೆ ಮೇಲೆ ಅಲಿತಿರ್ತಾನೆ. ಕೆಲಸ ಮುಗೀತು ಅನ್ಕೊಳ್ಳಿ. ನೀನು ತಿಳ್ಕೊಂಡ್ರೆ ಅಷ್ಟು ಸುಲಭ ಅಲ್ಲ ಅವನು ಮುಗಿಸೋದು. ನಮ್ಮ ಗುಂಪಿಗೆ ಸವಾಲು ಹಾಕಿ ಬದುಕಿರೋ ಒಬ್ಬನೇ ಒಬ್ಬ ಮನುಷ್ಯ. 10 ಜನ ಬಂದ್ರು ಹೊಡೆದಾಕೋಷ್ಟು ತಾಕತ್ತಿರೋ. ಇಂಥವ್ರು ಎಷ್ಟೋ ಜನ ಬಂದೋದ್ರು, ನಾನು ಪಟ್ಟಿನಿ. ಕೆಲಸ ಮುಗಿಸಿದ್ರೆ ಏನ್ ಕೊಡ್ತೀರಾ? ನೀನು ಕೇಳದಷ್ಟು ಹಣ ಕೊಡ್ತೀನಿ. ಕಮಲೇಶ್, ನಿನಗೋಸ್ಕರ ಹೋಟೆಲ್ ಗ್ಲೋಬಲ್ ಬುಕ್ ಮಾಡಿದ್ದೀನಿ. ರೂಮ್ ನಂಬರ್ 90. ಓಕೆ? ಹಲೋ. ಕಮಲೇಶ್ ಬೇಕಾದಷ್ಟು ಮರಳುಗಳನ್ನು ಮಾಡಿ ಈಗ ಇವನು ಸಿಮ್ಲಾದಲ್ಲೇ ಇದ್ದಾನೆ ಅಂತ ಸುದ್ದಿ ಬಂದಿದೆ. ನಮ್ಮ ಡಿಪಾರ್ಟ್ಮೆಂಟ್ ಹೇಗಾದ್ರೂ ಮಾಡಿ ಇವನು ಹಿಡಿಯೋದಕ್ಕೆ ಪ್ರಯತ್ನ ಪಡಬೇಕು. ಅಂಡರ್ಸ್ಟ್ಯಾಂಡ್? ಎಸ್. ಹಲೋ, ಬನ್ನಿ, ಟೀ ತಗೊಳ್ಳಿ. ಥ್ಯಾಂಕ್ಸ್. ಅಲ್ಲ, ನೀವು ಕನ್ನಡದವರು ಅಂತ ನಾನು ತಿಳ್ಕೊಂಡೇ ಇರಲಿಲ್ಲ. ಪ್ಲೇನ್ ನಲ್ಲಿ ನಾನು ಪಕ್ಕ ಕೂತಿದ್ರು ನಾನು ಮಾತಾಡ್ಸ್ಲೇ ಇಲ್ಲ. ನೀವು ಆಗ ನೀವು ಕನ್ನಡದವ್ರಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಚೆನ್ನಾಯ್ತು ಬಿಡಿ. ನೋಡಿ ಮಿಸ್ ಅರುಣ. ಅರುಣ, ನಾವು ಬೆಂಗಳೂರಿಂದ ಸಿಮ್ಲಾವರೆಗೂ ಒಟ್ಟಿಗೆ ಪ್ರಯಾಣ ಮಾಡಿದ್ರು, ಒಬ್ರಿಗೊಬ್ರು ಪರಿಚಯನ ಮಾಡ್ಕೊಂಡಿಲ್ಲ ನೋಡಿ. ಈಗಾಯ್ತಲ್ಲ, ಇನ್ಮೇಲೆ ಒಟ್ಟಿಗೆ ಇರೋಣ. ಅಂದ್ರೆ ನಾನ್ ಬಂದಿರೋದೊಬ್ಳೆ. ನನ್ ಕೆಲ್ಸ ಎಲ್ಲ ಮುಗಿವರೆಗೂ ನಿಮ್ ಜೊತೆಲೇ ಇದ್ದು ಆಮೇಲೆ ಹೋಗೋಣ ಅಂತ. ಹಾಗಾದ್ರೆ ನೀವು ಕೆಲಸದ ಮೇಲೆ ಬಂದಿದ್ದೀರಾ? ಇಲ್ಲ ಮಿಸ್ಟರ್ ಕಮಲೇಶ್. ಓ ಕಮಲೇಶ್, ಈ ಸಿಮ್ಲಾ ಎಲ್ಲ ಸುತ್ತ ನೋಡಿದೆ ನನ್ ಕೆಲ್ಸ. ಹಾಗ ನಾನು ಬಂದಿರೋದು ಕೆಲಸದ ಮೇಲೆ. ನನಗೆ ಯಾವಾಗ ಫ್ರೀ ಯಾವಾಗ ಕೆಲಸ ಅನ್ನೋದು ಹೇಳಕ್ಕಾಗಲ್ಲ. ನೀವು ನನ್ನನ್ನು ಕಾಯ್ಕೊಂಡ್ರೆ ಈ ಸಿಮ್ರಾನೆಲ್ಲ ನೋಡ್ದಾಗೆ. ನೀವ್ ಯಾಕೆ ಬಂದಿದ್ದೀರಾ, ಏನ್ ಕೆಲ್ಸ ಮಾಡ್ತಿದ್ದೀರಾ ಅನ್ನೋದು ನಂಗೆ ಚೆನ್ನಾಗ್ ಗೊತ್ತು. ಮನುಷ್ಯನ್ ಕೊಲೆ ಮಾಡೋದೇ ನಿಮ್ ಕೆಲ್ಸ ಅಲ್ಲ. ಯಾಕೆ ಹೆದರ್ಕೊಂಡ್ರಿ? ನಮ್ಮಂತವ್ರ ಕಂಪ್ನಿ ಕೊಡದೆ ಹೀಗ ಕೊಲೆ ಮಾಡೋದು? ಪರವಾಗಿಲ್ವೇ, ಬಹಳ ತಮಾಷೆ ಮಾತಾಡ್ತಿರಲ್ಲ ನೀವು. ಥ್ಯಾಂಕ್ ಯು, ಟೇಕ್ ಇಟ್. ರಾಧಾ, ರಾಧಾ, ಏನಾಯ್ತು?
ರಾಧಾ 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 ಏಟಿದ್ದ ಎಲ್ಲಿ ಇಲ್ಲ 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 ಮನೆಹಾಳ ಅವ್ನ್ ಬಿದ್ದಾಗ ಅವ್ನ ಕೈ ಸೇದಾಗ ಆ ಚಂಡಾಲ ನನ್ ಕೈ ಸಿಕ್ಕಿದ್ರೆ ಒಳ್ಳೆ ಕುಂಬಳಕಾಯಿ ಬರ್ತಂಗೆ ಅಮ್ಮ ಅಮ್ಮ ಬರ್ತಾ ಇವರು ಪುಂಡು ಕೊಂತ ಆಗೋಯ್ತು ರಾಜ ಎಲ್ಲಿ ಪೆಟ್ಟು ಬಿದ್ದಿದೆ ಇಲ್ಲಿ ಕೈಯಿತ್ತು ಅಲ್ಲಲ್ಲ ಅಲ್ಲಲ್ಲ ಸ್ವಲ್ಪ ತಡ್ಕೋ ರಾಜ ಅಲ್ಲಲ್ಲ ಇಲ್ಲಿ ಅಲ್ಲಿ ಹೇ ಕಳ್ಳ ನಿಮ್ಗೇನವ್ವ ಸದ್ಯ ಕಿವಿ ಕೇಳ್ತಾ ಇದೆ ನೋಡ್ಲಾರೆ ನಿಮ್ಮಿಬ್ಬರು ನೋಟ ನೋಡಕ್ಕಾಗ್ಲಿಲ್ವಾ ಶಾಮಿ ಕಣ್ ಮುಚ್ಕೊಂಡು ಹೊಟ್ಟೋಗು ಏನು ಆಚೆಗೆ ಹೋಗು ಅಂದ್ಲು ಆಪತ್ ಬಂದವ ಬಲ್ಕಿನಾಡಿ ಕಣಯ ನೀನು ಇವಳು ಸ್ವಂತ ಸೋದರ ಮಾವ ನಾನು ಇಲ್ಲೇ ಇದ್ದೀನಿ ನನಗೆ ಟಿಕೆಟ್ ಕೊಡಿಸ್ತಾ ಇದ್ದೀರೇನಯ್ಯ ನೀವು ಅಳಿಬೇಡ ಮಾವ ನೋಡು ಯಾವಾಗ್ಲೂ ಆನೆ ಜೊತೆ ಇರ್ಬೇಕು ಸಿಂಹ ಜೊತೆ ಇರ್ಬೇಕು ಹಸು ಜೊತೆ ಇರ್ಬೇಕು ಹಸು ಸಿಂಹ ಮದ್ವೆ ಆಗಕ್ಕಾಗತ್ತೇನೆಯ ಈಗ ಯಾರ ಹಸು ಯಾರ ಸಿಂಹ ನೀನ್ ಹಸು ಇವಳು ಸಿಂಹಿಣಿ ಇವಳು ನೀನ್ ಸುಧಾರ್ಸಕ್ಕಾಗತ್ತೇನೆಯ ಅದಕ್ಕೆ ಏನ್ ಮಾಡ್ಬೇಕು ಅಂತೀಯ ಏನಿಲ್ಲ ಈ ಸಿಂಹ ಜೊತೆ ಈ ಸಿಂಹಿಣಿ ಇರುತ್ತೆ ನಿನ್ಗೆ ಒಳ್ಳೆ ಹಸು ಕರ್ಕೊಂಬಂದ್ ಮದುವೆ ಮಾಡ್ತೀವಿ ಶಾಮಿ ನೋಡಿ ನಿನ್ ಜೊತೆ ಕರಿತಾ ಇದೆ ಹೌದಾ ನೋಡ್ಕೊಂಡ್ ಬಂದ್ಬಿಡ್ತೀನಿ ನೋಡ್ಕೊಂಡು ಮತ್ತೆ ಯಾಕೆ ಬರ್ತೀಯ ನಿನಗ್ ಜೊತೆ ಸಿಗ್ತಲ್ಲ ಹೋಗು ನಾನು ಈ ಜೊತೆ ಇರ್ತೀನಿ ಯಾರು ನೀವು ಯಾಕೆ ನಾನು ಫೋಟೋ ತೆಗೆದ್ರಿ ಐ ಆಮ್ ಪ್ರೆಸ್ ರಿಪೋರ್ಟರ್ ಐ ವುಡ್ ಲೈಕ್ ಟು ಪಬ್ಲಿಷ್ ಯುವರ್ ಫೋಟೋಗ್ರಾಫ್ ವಿತ್ ಯುವರ್ ಲೈಫ್ ಸ್ಕೆಚ್ ಚಾಚಾ ಈ ತರ ಪಬ್ಲಿಸಿಟಿ ಎಲ್ಲ ನಂಗೆ ಹಿಡ್ಸಲ್ಲ ಕ್ಷಮಿಸ್ಬೇಕು ರಾಯಪ್ಪ ನೀನು ಸಿಮ್ಲಾಕ್ ಹೋಗ್ಬಿಟ್ಟು ರಾಯ ಆಗ್ಬಿಟ್ಟಿಯ ಇಲ್ಲಿಂದ ತಪ್ಪಿಸ್ಕೊಂಡು ಹೋದ ಮಾತ್ರಕ್ಕೆ ನಾನಿನ್ನ ಬಿಟ್ಟು ಬಿಡ್ತೀನಿ ಅಂತ ಅನ್ಕೊಂಡ್ಯ ಖಂಡಿತ ಬಿಡೋದಿಲ್ಲ ರಮಣಪ್ಪ ಎಲ್ಲದ ರಮಣಪ್ಪ ಎಲ್ಲ ತಪ್ಪಿಸ್ಕೊಂಡ ರಮಣಪ್ಪ ಏನು ರಮಣಪ್ಪ ತಪ್ಪಿಸ್ಕೊಂಡ
ಓ ಮರ್ತಿದ್ದೆ ಪಾರ್ವತಿ ಆನು ನೀನು ಆನು ನೀನು ಆನು ಮಕ್ಕಳು ನೋಡ್ತಾನೆ ನಮ್ ಪಾರ್ವತಿ ಶಿವು ತಾನೆ ನೋಡಿದ್ರೆ ಏನಂತೆ ಏನಿವತ್ತು ಬಹಳ ಖುಷಿಯಾಗಿದ್ದೀರಲ್ಲ? ಖುಷಿಲ್ದೆ ಇನ್ನೇನು, 2 ಬೀಗ ರಿಪೇರಿ ಮಾಡಿದ್ದಕ್ಕೆ ಒಬ್ಬ ದೊಡ್ಡ ವ್ಯಕ್ತಿ 20 ರೂಪಾಯಿ ಕೊಟ್ಟಿದ್ದಾರೆ ನನಗೆ. 20 ರೂಪಾಯಿ ಸಂಪಾದನೆ. ಓ 2 ದಿವಸದ ಸಂಪಾದನೆ ಒಂದೇ ದಿವಸ ಆಗಿದ್ದೇನೆ. ಅದಕ್ಕೆ ಈ ಸಿಹಿ ಅಲ್ಲ? ಅಪ್ಪನ್ ಕೈ ನೋಡಮ್ಮ. ಏನು? ಓ ಕೇಳ್ಬೇಕು ಅಂತಿದ್ದೆ. ಇದೇನು ಬೊಂಬೆ ಬರ್ಸ್ಕೊಂಡಿದ್ರಲ್ಲ? ಇದು ಬರ್ಸ್ಕೊಂಡಿರೋದಲ್ಲ, ಹಚ್ಚೆ ಊಹಿಸ್ಕೊಂಡಿರೋದು. ಯಾಕೆ ಅಂತಂದ್ರೆ ನಾಳೆ ನಾನು ಮುದುಕನಾಗ್ತೀನಿ, ನನ್ನಿಬ್ರು ಮಕ್ಕಳು ದೊಡ್ಡವರಾಗ್ತಾರೆ, ಅವರಿಗೆ ಮಕ್ಕಳಾಗತ್ತೆ. ಆ ನನ್ನ ಮೊಮ್ಮಕ್ಕಳ ಜೊತೆಲಿ ನಾನು ಒಂದು ಮಗುವಾಗಿ ಸದಾ ಕಾಲ ಈ ಬೊಂಬೆಗಳನ್ನ ಇಟ್ಕೊಂಡು ಆಡಬೇಕು ಅಂತ ನನ್ನ ಆಸೆ. ನೋವಾಗ್ಲಿಲ್ವೇ? ಏನಂದ್ರೆ ನೋವಾಗ್ಲಿಲ್ವೇ? ಹೇಗೆ ನೋವಾಗತ್ತೆ ಮಂಗಳ? ಒಂದೊಂದ್ಸಲ ಚುಚ್ಚುತ್ತಿರ್ಬೇಕಾದ್ರು ನಿನ್ನಿಬ್ರು ಮಕ್ಕಳನ್ನ ನೆನೆಸ್ಕೋತಾ ಇದ್ರೆ ನನಗೆ ನೋವೇ ಕಾಣಿಸ್ತಾ ಇರ್ಲಿಲ್ಲ. ಶಿವು, ಈ ಬೊಂಬೆ ನಿಂದು. ಪಾರ್ವತಿ, ಈ ಬೊಂಬೆ ನಿಂದು. ನಂಗೆ ರಾಜ ಬೊಂಬೆ. ನನಗೆ ನಾಳೆ ಬೊಂಬೆ. ರಮಣಪ್ಪ, ರಮಣಪ್ಪ. ಯಾರು? ಬೀಗ ರಿಪೇರಿ ಮಾಡೋ ರಮಣಪ್ಪ ನಿನ್ನೆ ತಾನೆ? ಹೌದು. ನೋಡ್ರ ರಮಣಪ್ಪ, ನನ್ ಲಾಕರ್ ಕೀ ಕಳೆದು ಹೋಗಿದೆ, ಅರ್ಜೆಂಟ್ ಆಗಿ ಅದನ್ನ ಓಪನ್ ಮಾಡ್ಬೇಕಲ್ಲ. ಬರ್ತೀಯ? ಅಡ್ರೆಸ್ ಕೊಡಿ, ಬೆಳಗ್ಗೆ ಬರ್ತೀವಿ. ಅಯ್ಯೋ ಬಹಳ ಅರ್ಜೆಂಟಪ್ಪ. ನೋಡು, ಬೇಕಾದ್ರೆ 100 ರೂಪಾಯಿ ಕೊಡ್ತೀನಿ, ಅದನ್ನ ತೆಗೆದುಕೊಟ್ರೆ ಸಾಕು. ಈಗ ಆಗೋದಿಲ್ಲ ಸ್ವಾಮಿ. ಏನಂದ್ರೆ? ಹೋದ್ ಬನ್ನಿ. ಬೆಳಗ್ಗೆ ಹೋದ್ರಾಯ್ತು. 100 ರೂಪಾಯಿ ಕೊಡ್ತಾರಂತಲ್ಲ? ಅಪ್ಪ ನನ್ ಒಂದು ಹೊಸ ಲಂಗ. ಅಪ್ಪ ಸ್ಕೂಲ್ ಫೀಸ ಕಟ್ಟಿಲ್ಲಪ್ಪ. ಸರಿ, ಕೊಟ್ಟು ಬರ್ತೀನಿ. ನಾನು ತಗೋತೀನಿ, ನೀನು ಹೋಗು. ಬೇಗ ಬೇಗ ಆಯಪ್ಪ, ಅವನು ಹೋಗ್ತಾ ಇದ್ದಾನೆ, ನಾನು ಬರ್ತಾ ಇದ್ದೀನಿ. ನೀನಿಂತ ಹಲಾಕೋರ ಅಂತ ತಿಳಿದು ಟೂರ್ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ವಾಪಸ್ ಬಂದಿದ್ದೀನಿ. ಮುಚ್ಚು ಬಾಯ್, ಒಂದು ನಿಮಿಷ ಪೊಲೀಸ್ ಫೋನ್ ಮಾಡ್ತೀನಿ. ನೀನಿಂಥ ಮೋಸಗಾರ ಅಂತ ನನಗೆ ಗೊತ್ತಾಗಲಿಲ್ಲ. ಯಾರ್ದೋ ಮನೆ ಕರ್ಕೊಂಡು ಬಂದು ಬೀಗ ತೆಗ್ಸಿದ್ಯಾ? ನನಗೆ ಹೀಗೆ ಅಂತ ಗೊತ್ತಾಗಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಕಮಾನ್ ಬಾಯ್ದೆ, ಈಗ ಬಾ, ಈಗ ಬಾ. ತಗೋ, ಅದೆಲ್ಲ ತೆಗೆದ ನಾನು ಹಾಕೋದಿಲ್ಲ, 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 ಹಾಕೋದಿಲ್ಲ. ರಮಣಪ್ಪ ಅದಕ್ಕೆ ಹಾಕದೆ ಹೋದ್ರೆ ಅವನಿಗಾಯ್ತಲ್ಲ, ಅದೇ ನಿನಗೂ ಆಗುತ್ತೆ. ನೀನೆಲ್ಲಿಗೋ ಬರ್ತೀಯ? ನನ್ನನ್ನು ಯಾಕೆ ಕೂಡ ಹಾಕಿದ್ರಿ? ಅಯ್ಯೋ ಮುಟ್ಟಾಳ, ಕೊಲೆ ಮಾಡೋದಕ್ಕೆ ಸಾಕ್ಷಿ ಬಿಡ್ಬೇನಾ? ರಮಣಪ್ಪ, ನೀನು ಮಾಡಿದ ಉಪಕಾರಕ್ಕೆ ತುಂಬಾ ಥ್ಯಾಂಕ್ಸ್. ಸ್ವಾಮಿ, ಸ್ವಾಮಿ, ನಾನು ಸಂಸಾರವಂತಿಗ ಸ್ವಾಮಿ. ಈ ಕೊಲೆ ವಿಷಯ ನಾನು ಯಾರಿಗೂ ಹೇಳೋದಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ, ನೀವು ಪುಣ್ಯ ಬರುತ್ತೆ ಸ್ವಾಮಿ. ಅಯ್ಯೋ ಗೊಗ್ಗು, ಪುಣ್ಯ ಆಗ್ಲೇ ಬಂದಾಯ್ತು ಕಣ, ನಾನು ಹೋಗ್ತೀನಿ. ಸ್ವಾಮಿ,
ಬೇಡಿ, ಹಾಗೆ ಮಾಡಬೇಡಿ. ಏಯ್, ನೀನ್ ಎಲ್ಲೇ ಹೋದ್ರೂ ತಪ್ಪಿಸ್ಕೊಳಕ್ಕಾಗಲ್ಲ. ನಾನು ಒಬ್ಬನೇ ಅಲ್ಲ, ನನ್ನ ಹೆಂಡತಿ ಮಕ್ಕಳು ಎಲ್ಲ ನಿನ್ನ ನೋಡಿದರೆ ನಿನ್ನನ್ನು ಹಿಡಿದು ಪೊಲೀಸ್ ಕೊಡ್ತೀವಿ. ಅಲ್ಲಿವರೆಗೂ ಅವ್ರು ಬದುಕಿದ್ರೆ ತಾನೇ. ಹಲೋ, ಇನ್ಸ್ಪೆಕ್ಟರ್ ಸ್ಪೀಕಿಂಗ್. ನಾನು ರಾಮರಾವ್ ಮಾತಾಡ್ತಿದ್ದೀನಿ ಸರ್. ಬೀಗ ರಿಪೇರಿ ಮಾಡೋ ರಮಣಪ್ಪ ನಾನು ನನ್ನ ಲಾಕರ್ ಓಪನ್ ಮಾಡಿ ನನ್ನ ಶೂಟ್ ಮಾಡಿ ನನ್ನ ಹಣನೆಲ್ಲ ತೋಚ್ಕೊಂಡು ಓಡ್ ಹೋಗ್ತಿದ್ದಾನೆ. ಬೇಗ ಬನ್ನಿ ಇನ್ಸ್ಪೆಕ್ಟರ್. ಪಾಪಿ, ಚಂಡಾಲ, ನನಗೆ ಮೋಸ ಮಾಡ್ತಿದ್ಯಾ? ನೀ ಎಲ್ಲಿದ್ರು ನನ್ ಬಿಡೋದಿಲ್ಲ. ಇವತ್ತು ನಿನ್ನ ಮುಗಿಸ್ಬಿಡ್ತೀನಿ. ಎಲ್ಲ ಇದ್ರು ನಿನ್ನ ಮುಗಿಸ್ಬಿಡ್ತೀನಿ. ಅಲ್ಲಿ ಕೊಲೆ ಮಾಡ್ತಾರೆ, ಬನ್ನಿ. ನೀನ್ ಯಾರು? ನೀನು? ಬೀಗ ರಿಪೇರಿ ಮಾಡೋ ರಮಣಪ್ಪ. ಓಹ್, ನೀನಾ? ಹೌದು. ಅರೆಸ್ತೀನಿ. ಮೊಂಡುತನ ಮಾಡಿ ಯಾಕೆ ಸುಮ್ಮನೆ ಹಿಂಸೆ ಮಾಡಿಸ್ಕೋತೀಯ? ಅದರಲ್ಲೂ ಹೆಣ್ಣು ಮಕ್ಕಳು ನೊಂದ್ಕೊಂಡ್ರೆ ನನಗ್ ಸಹಿಸಲ್ಲ. ನೋಡು, ಒಳ್ಳೆ ಮಾತಿನಲ್ಲಿ ಆ ಬಂಗಾರದ ಗುಡಿ ಯಾವ ಜಾಗದಲ್ಲಿದೆ ಅಂತ ಹೇಳ್ತೀನಿ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಹೋಗ್ಲಿ, ನಿನ್ನ ಲವರ್ ಶಂಕರ್ ಅದನ್ನೆಲ್ಲ ಬರೆದಿಟ್ಟಿರ್ಲೇಬೇಕಲ್ಲ. ಎಲ್ಲಿದೆ ಅಂತ ಹೇಳ್ತೀಯಾ? ಅದು ನನಗೆ ಗೊತ್ತಿಲ್ಲ. ಬರೀ ಮಾತಿಗೆಲ್ಲ ದಗ್ಗೊಂಡ ನೋಡ್ದಿಯ ಅರುಣ, ಏನಂತಿದ್ದಾನೆ ಕಮಲೇಶ್? ಅವನ ವಿಷಯ ನಾನು ಹೇಳ್ತೀನಿ. ಅಣ್ಣ, ಅಣ್ಣ, ಅಣ್ಣ ತಂಗಿ ಸರಿಯಾದ ಸಮಯಕ್ಕೆ ಬಂದೆ. ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಳಕ್ಕೆ ಸರಿಯಾಗಿ ಬರ್ಬೇಕು ಅಂತ ತಾನೆ ಎಷ್ಟು ದಿವಸ ನಾನು ಕಾಯ್ತಾ ಇದ್ದೆ ಮಿಸ್ಟರ್ ರಾಯಪ್ಪ. ಯಾವ ರಾಯಪ್ಪ? ನಿಮ್ಮಪ್ಪನ ಮಗ. ಕೆಲಸ ಕೊಟ್ಟು ಯಜಮಾನನ್ನೇ ಕೊಲೆ ಮಾಡಿ, ಆ ಮನೆಯಲ್ಲಿ ಲೂಟಿ ಮಾಡಿ, ಆ ಅಪರಾಧನ ಏನು ತಿಳಿದಿರೋ ಬೀಗ ರಿಪೇರಿ ಮಾಡೋ ರಮಣಪ್ಪನ ಎತ್ತಾಕಿ ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ಸಭ್ಯನಾಗಿ ವೇಷ ಆಗ್ತಿದ್ಯಾ? ಮಿಸ್ಟರ್ ರಾಯ್, ನೀನ್ ಇಡೀ ಇತಿಹಾಸನೇ ನನ್ನ ಹತ್ರ ಇದೆ. ರಾಯಪ್ಪ, ಈಗ್ಲಾದ್ರೂ ನಾನು ಯಾರು ಅಂತ ಗೊತ್ತಾಯ್ತಾ? ಯಾವ ರಮಣಪ್ಪನ ಕುಟುಂಬನೇ ಸರ್ವನಾಶ ಮಾಡದೆ ಹೆಮ್ಮೆ ಪಡ್ತಿದ್ದೋ ಅವನ್ ಮಗನೇ ನಾನು. ಅಷ್ಟೇ ಅಲ್ಲ, ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದೀಯ ಅನ್ನೋದು ನನಗೆ ಗೊತ್ತು. ನೀನು ಯಾವ ಸ್ಥಳದಲ್ಲಿ ಯಾವ ಹೆಸರಿನಲ್ಲಿ ಸುತ್ತಾ ಇದ್ರು ನನ್ನ ಕಣ್ಣುಗಳು ನಿನ್ನ ಸುತ್ತಾನೆ ಯಾವಾಗಲೂ ಸುತ್ತಾ ಇರೋ ವಿಷಯ ನಿನಗೆ ಗೊತ್ತಿಲ್ಲ. ಬಿಕಾಸ್ ಯು ಆರ್ ಎ ಫೂಲ್. ನೀನಾಗೆ ನನ್ನ ಬಲೆಗೆ ಬಂದ್ಬಿಟ್ಟಿದ್ಯಾ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಮರ್ಯಾದೆಯಾಗ ರಿವಲ್ವರ್ ಕೆಳಗೆ ಹಾಕಿದ್ರೆ ಸರಿ, ಇಲ್ಲ ನಿನ್ನ ತಂಗಿನ ನಿಂತ ಜಾಗಲ ಸುಟ್ಟು ಹಾಕ್ಬಿಟ್ಟಿದೆ. ನಾವು ಯು ಆರ್ ಎ ಗುಡ್ ಬಾಯ್. ಅರುಣ, ಹುಲಿ ಆಗಿಲ್ಲಿಗೆ ಬಂದ ನಿಮ್ಮ ಅಣ್ಣನೇ ಹಾಗೆ ನನ್ನ ಮುಂದೆ ಇಲಿಯಾದ ಅಂತ ನೋಡಿದ್ಯಾ? ಈಗಲಾದ್ರೂ ಬುದ್ಧಿ ತಂದ್ಕೊಂಡು ಆ ಬಂಗಾರದ ಗುಡಿ ಇರೋ ಸ್ಥಳ ಹೇಳು. ಗೊತ್ತಿಲ್ಲ, 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 ಗೊತ್ತಿಲ್ಲ. 3 ಎಣ್ಸೋದೊಳಗೆ ಹೇಳಿದ್ರೆ ಸರಿ, ಇಲ್ಲ ನಿಮ್ಮ ಅಣ್ಣನ ಮುಂದೆ ನಿನ್ನ ಪ್ರಾಣ ತೆಗಿತೀನಿ. ನನ್ ಪ್ರಾಣ ತೆಗೆದ್ರೆ ಸರಿ, ನನಗದು ಗೊತ್ತಿಲ್ಲ. ಗೊತ್ತಿಲ್ಲ? 1 2 ತಾಳು. ಬಂಗಾರದ ಗುಡಿ ಪ್ಲಾನ್ ಇಲ್ಲಿದೆ. ಈಗ ನಿನ್ನ ಚಾಣ ಅಂತ ಒಪ್ಕೋತೀನಿ. ಹಾಗಾದ್ರೆ ನನ್ನ ತಂಗಿ ನಾನು ಕರ್ಕೊಂಡು ಹೋಗುತ್ತಾನೆ. ಓ, ಯಾಕಾಗ್ಬಾರ್ದು? ಇವರಿಬ್ಬರನ್ನು ಮರ್ಯಾದೆಯಾಗಿ ಎಲೆಕ್ಟ್ರಿಕ್ ಚೇಂಬರ್ ಕರ್ಕೊಂಡು ಹೋಗಿ. ಶಾಮಿ, ರಾಜ ಎಲ್ಲಿ? ರಾಜ ಎಲ್ಲಿ ನನಗೆ ಗೊತ್ತು. ನಡಿ ಆ ಕಡೆ.
ಬಾಪಾ ಬಾಪಾ ನಿತ್ತಿಗೆ ಇದೇ ಆ ಬಂಗಾರ ಗುಡಿ ಇರೋ ಸ್ಥಳ. ಶಾಮಿ ಬೇಗ ಬೇಗ ಹೋಗು. ಅಲ್ಲೇ ಶಾಮಿ ಅಲ್ಲೇ ಸ್ವಾಮಿ ಕೋದಂಡರಾಮ, ನಾನು ನಿನ್ನ ಭಕ್ತ. ಎಷ್ಟೋ ದೇವಸ್ಥಾನಗಳಿಗೆ ಜೀರ್ಣೋದ್ಧಾರ ಮಾಡಿದ್ದೀನಿ. ತಪ್ಪನ್ನು ಮನ್ನಿಸಿ ಸುಖವಾಗಿ ನನ್ನ ಕೈ ಬಂದು ಸೇರೋ ತಂದೆ. ಏನಾಗಿದ್ದೀರೋ ಅಗಿರೋ ಬೇಗ. ಕೋದಂಡರಾಮ, ಬೇಗ ಬಂದು ಬಿಡಯ್ಯ ತಂದೆ. ಬಂದ್ಬಿಟ್ನಪ್ಪ ಭಕ್ತ.
ಅಲ್ಲಿಂದ ತಪ್ಪಿಸ್ಕೊಂಡು ಬಂದ ಹಾಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ನಿನ್ನ ಈ ಭೂಮಿ ಒಳಗೆ ಭೂತಾಗೆ ನಾನು ವಿಗ್ರಹ ನಮ್ಮ ಡಿಪಾರ್ಟ್ಮೆಂಟ್ ಇರೋವರೆಗೂ ನಿಮ್ಮಿಂದ ಸಾಧ್ಯ ಇಲ್ಲ. ಒಳ್ಳೆ ಮಾತಿಂದ ನಿಮ್ ಕೈಲಿರೋ ಪಿಸ್ತೂಲು ಬಂದೂಕುಗಳನ್ನ ಕೆಳಗೆ ಹಾಕಿ, ಇಲ್ಲದ್ರೆ ನಿಮಗೆ ಶೂಟ್ ಮಾಡಬೇಕಾಗುತ್ತೆ. ಮಿಸ್ಟರ್ ರಾಯಪ್ಪ, ನೀನೇ ಬುದ್ಧಿಶಾಲಿ ಅನ್ಕೋಬೇಡ. ನಿಮಗಿಂತ ಮುಂಚಿತವಾಗಿ ಸುರಂಗ ಮಾರ್ಗವಾಗಿ ಬಂದು ನಾವಿಲ್ಲಿದ್ದೀವಿ. ನಿಮ್ಮಂತಹ ದೇಶದ್ರೋಹಿಗಳನ್ನು ಹಿಡಿಯೋದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು. ಯುವರ್ ಅಂಡರ್ ಅರೆಸ್ಟ್. ಮಿಸ್ಟರ್ ವಿಜಯ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು.